ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. 4 ಮಂದಿ ಮಿತ್ರರಿದ್ದರು. ಅವರು ಒಂದೇ ಕಡೆ ಅಭ್ಯಾಸ ಮಾಡಿದವರು, ಒಂದೇ ಗ್ರಾಮದಲ್ಲಿ, ಒಂದೇ ಒಂದು ಸಣ್ಣ ಸಿಟಿಯಲ್ಲಿ. ಅವ್ರದ್ದೆಲ್ಲ ವಿದ್ಯಾಭ್ಯಾಸ ಕಂಪ್ಲೀಟ್ ಆಯಿತು. ಇನ್ನು ಉದ್ಯೋಗಗಳು ಹುಡುಕಬೇಕು, ಮದುವೆಗಳು ಮಾಡ್ಕೊಳ್ಬೇಕು, ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಅವತ್ತೊಂದು ದಿವಸ ಪಾರ್ಟಿ ಮಾಡೋಣ ಅಂತ ಹೇಳಿ ಎಲ್ಲರೂ ಒಂದು ಹೋಟೆಲ್ನಲ್ಲಿ ಕಲ್ತರು. 4 ಮಂದಿ ಬಹಳ ಆತ್ಮೀಯ ಮಿತ್ರರು, ಚಿಕ್ಕಂದಿನಿಂದ ಒಂದೇ ಕಡೆ ಬೆಳೆದವರು. ಎಲ್ಲ ಊಟ ಇದು ಆಯಿತು. ಅದಾದ ನಂತರ ಅವರು ಒಂದು ನಿರ್ಣಯ ಮಾಡಿದರು. ಒಬ್ಬತ ಹೇಳ್ದ, ಇನ್ನು ನಮ್ದೆಲ್ಲ ವಿದ್ಯಾಭ್ಯಾಸ ಮುಗಿದು ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸಕ್ಕೆ ಸಲುವಾಗಿ ಹುಡುಕ್ಲಿಕ್ಕೆ ಹೋಗ್ತಾ ಇದ್ವಿ. ಒಂದು ಷರ್ತ್ ನಮ್ದು ಏನಪ್ಪಾ ಅಂತಂದ್ರೆ, ಸುಮಾರು ಅಂದಾಜು 40 ವರ್ಷ ಯಾರೂ ಭೇಟಿಯಾಗೋದು ಬೇಡ. 40 ವರ್ಷದ ನಂತರ ಇದೇ ಡೇಟಿಗೆ ಇದೇ ಹೋಟೆಲ್ದಲ್ಲಿ ನಾವೆಲ್ಲರೂ ಮತ್ತೆ ಕಲಿಯೋಣ. ಅಂದು ಯಾರು ಲೇಟ್ ಬರ್ತಾರೋ ಅವರ ಆ ಊಟದ ಖರ್ಚು ದುಡ್ಡು ಎಲ್ಲ ಕೊಡಬೇಕು. ವಿಚಿತ್ರವಾದಂಥ ಒಂದೇನೋ ತಲೆಯಲ್ಲಿ ಬಂತು. ಎಲ್ಲರೂ ಹುಡುಗ ವಯಸ್ಸು ಅಂತಂದ್ರು. ಆಯ್ತಾಯ್ತು, ಓಕೆ ಎಲ್ಲರೂ ಎಲ್ಲಿ ಕೆಲಸಕ್ಕೆಲ್ಲಿ ಹೋಗ್ಬಿಟ್ರು. ಯಾರ್ಯಾರು ಉದ್ಯೋಗ ಆಯ್ತು, ಒಬ್ರು ಬೇರೆ ಡಿಪಾರ್ಟ್ಮೆಂಟ್, ಇನ್ನೊಂದು ಎಲ್ಲ ಮದುವೆ ಆಯ್ತು, ಮಕ್ಕಳಾಯ್ತು. ಸುಮಾರು ವರ್ಷಗಳಾಗಿ ಹೋಗ್ಬಿಟ್ಟು ಒಂದ್ ದಿವಸ ಆ ದಿನ ಬಂತು. 3 ಮಂದಿ ಮಿತ್ರರು ಬಂದ್ರು. ಆ ಊರಿಗೆ ಬಂದ್ರು. ಆ ಹೋಟೆಲ್ ದೂರ ಇದ್ರು, ಆದ್ರೂ ಕೂಡ ಬಂದು ಅದೇ ಹೋಟೆಲ್ ದೊಡ್ಡ ಹೋಟೆಲ್ ಆಗಿಬಿಟ್ಟಿತ್ತು, 5 ಸ್ಟಾರ್. ಅಲ್ಲಿ ಬಂದ್ರು, ಅಲ್ಲೆಲ್ಲ ಕೂತ್ರು. 4ನೇ ಮಿತ್ರ ಬರಲಿಲ್ಲ. ಯಾರು ಲೇಟ್ ಆಗಿ ಬರ್ತಾರೋ ಅವರೇ ಅವತ್ತಿಂದೆಲ್ಲ ಖರ್ಚು ಕೊಡ್ಬೇಕಂತಿತ್ತು. ಆತ ಬರಲಿಲ್ಲ. ಫೋನ್ ಬಂತು ಮ್ಯಾನೇಜರ್, ನಮ್ಮ ಮಿತ್ರರು 3 ಜನ ಬಂದಿದ್ದಾರೆ, ಅವ್ರಿಗೆಲ್ಲ ಊಟ ಮಾಡಂತ ಹೇಳ್ರಿ, ಅದೆಲ್ಲ ಖರ್ಚು ನಾ ಕೊಡ್ತೀನಿ. ಅವ್ರು ನೋಡೋಣ ಅಂತ ವೇಟ್ ಮಾಡಿದ್ರು. ಇಲ್ಲೆಲ್ಲ ಲೇಟ್ ಆಗುತ್ತಂತ ನೀವು ಊಟ ಮಾಡ್ಕೊಳ್ರಿ, ಏನೇನು ಬೇಕು ಎಲ್ಲ ಆರ್ಡರ್ ಮಾಡ್ರಿ ಅಂತ ಹೇಳಿದ್ದಾರೆ. ಎಲ್ಲ ಆರ್ಡರ್ ಮಾಡಿ ಊಟ ಮಾಡಿದ್ರು ಹೊಟ್ಟೆ ತುಂಬ. ಬರಲಿಲ್ಲ. ಇನ್ನು ಬಿಲ್ ಕೊಡೋಣ ಅಂತ ಹೇಳಿ ಹೋದ್ರ, ಇಲ್ಲ ಬಿಲ್ ಬಂದ್ಬಿಟ್ಟಿದೆ, ಆಲ್ರೆಡಿ ಪೇ ಆಗಿಬಿಟ್ಟಿದೆ, ನೀವು ಹೊರಡಬಹುದು. ಹೊರಗೆ ಬಂದರು. ಒಂದು ಸರ್ಕಾರಿ ಗಾಡಿ ನಿಂತಿತ್ತು, ಗವರ್ಮೆಂಟ್. ಅದರಲ್ಲಿಂದ ಕಲೆಕ್ಟರ್ ಇಳ್ದ. ಎಲ್ಲರೂ ನೋಡಿದ್ರು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇವ್ರು ಅಂತ ಹೇಳಿ. ಈ 3 ಮಂದಿ ವ್ಯಕ್ತಿಗಳಲ್ಲಿ ನಿಂತಿದ್ರು. ಅವ್ರ ಹತ್ರ ಬಂದು ಅಂಕಲ್ ಅಂತೇಳಿ ಮಾತಾಡಿಸಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕತ್ತ. ಆಶ್ಚರ್ಯ ಅವರಿಗೆ. ಕಲೆಕ್ಟರ್ ಇದ್ದಾನ, ನಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನ, ಏನು ವಿಷಯ? ಇಲ್ಲ ಅಂಕಲ್, ನಾವು ನಿಮ್ಮ 4ನೇ ಮಿತ್ರ ಇದ್ದಾರಲ್ಲ, ಆತನ ಮಗ ನಾನು. 2 ತಿಂಗಳ ಕೆಳಗೆ ಕ್ಯಾನ್ಸರ್ಲಿಂತ ನಮ್ಮ ತಂದೆ ತೀರ್ಕೊಂಡ್ರು, ಬರೋದಾಗಿಲ್ಲ. ಬಹಳ ನೆನೆಸಿದ್ರು. ನನಗೆ ದೇವ್ರು ಇನ್ನೊಂದು 2 ತಿಂಗಳ ಆಯುಷ್ಯ ಕೊಡ್ಲಿ, ಆ ಡೇಟಿಗೆ ನಾನು ಮತ್ತೆ ಹೋಗ್ಬೇಕು, ನಮ್ಮ ಹಳೆಯ ಮಿತ್ರರು ಭೇಟಿ ಆಗ್ಬೇಕು, ನನ್ಗೆ ಅಪೇಕ್ಷೆ ಇದೆ ಅಂತ ಹೇಳಿ ಬಹಳ ಅಂತ ಇದ್ರು. ಅವರು ದೈವಶಾತ್ ಕಾಲ ಆಯ್ತು. ಇವ್ರಿಗೆ ಆಶ್ಚರ್ಯ. ಅರೇ ಪಾಪ, 2 ತಿಂಗಳ ಕೆಳಗೆ ಸತ್ತ, ಬರಬೇಕಂತ ಅಪೇಕ್ಷೆ ಇತ್ತು, ನಾವೆಲ್ಲ ಕಲಿತಿದ್ದೆವು, ಯಾಕೆ ಈ ಷರ್ತು ಕಟ್ಟಿದೆವು ನಾವು ಇಂಥದ್ದು ಅಂತ ಹೇಳಿ ಎಲ್ಲರಿಗೂ ಮನಸ್ಸಿಗೆ ಸ್ವಲ್ಪ ಬಾಧೆ ಆಯ್ತು. ಹೇಳಿದ ಆ ಕಲೆಕ್ಟರ್, ನೀವು ಈಗ ಮಾಡಬಾರ್ದಿತ್ತು ಅಂಕಲ್, ಇಷ್ಟು ವರ್ಷ ಗ್ಯಾಪ್ ಕೊಡಬಾರ್ದಿತ್ತು, ಅವಾಗವಾಗ ಭೇಟಿ ಆಗ್ಬೇಕಾಗಿತ್ತು, ಏನಿದೆ ಈ ಷರ್ತು ಈ ರೀತಿ? ಯಾರೂ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಇದು ಕೇವಲ ಆ 4 ಮಂದಿ ಮಿತ್ರರ ಕಥೆಯಲ್ಲ, ಸಾಮಾನ್ಯವಾಗಿ ಇವತ್ತಿನ ಇರ್ತಕ್ಕಂಥ ಎಲ್ಲ ಜನರ ಕಥೆಯನ್ನು ಉದ್ದೇಶಿಸಿ ಈ ಒಂದು ಕಾಲ್ಪನಿಕ ಕಥೆಯನ್ನು ಮಾಡಿದ್ದಾರೆ. ಎಷ್ಟೋ ವರ್ಷಗಳವರೆಗೆ ಒಬ್ಬರಿಗೊಬ್ಬರಿಗೆ ಭೇಟಿ ಆಗೋದಿಲ್ಲ. ಬಂಧು ಬಳಗ, ಅಣ್ಣ ತಮ್ಮರು, ಊರದವರು, ಪಕ್ಕದವರು ಎಲ್ಲರಿಗೂ ಪರಿಚಯ ಇರ್ತದೆ. ಕೆಲವು ಮಂದಿ ಹೆಣ್ಣು ಹುಡುಗರು ಲಗ್ನ ಆಗಿ ಹೋಗ್ಬಿಡ್ತಾವ, ದೂರ ಹೋಗ್ಬಿಡ್ತಾರ. ನಾವೇ ಎತ್ತಿ ಆಡಿಸಿ ಬೆಳೆಸಿರ್ತೀವಿ, ದೊಡ್ಡವ್ರು ಮಾಡಿರ್ತೀವಿ. ಲಗ್ನ ಮಾಡಿಕೊಂಡು ಬರೋರಂತ ಹಾರಿ ಎಲ್ಲೋ ಬೆಂಗಳೂರು, ಮೈಸೂರು, ಬಾಂಬೆ, ಕಲ್ಕತ್ತಾ ಹೋಗ್ಬಿಡ್ತಾರೆ. ಭೇಟಿ ಆಗೋದಿಲ್ಲ, ಮಾತು ಸಹಿತ ಆಡೋದಿಲ್ಲ. ಇನ್ನೊಂದು ಕೆಲವು ಹುಡುಗರು ನಾವು ಎತ್ತಿ ಆಡಿಸಿ ದೊಡ್ಡವ್ರನ್ನ ಮಾಡಿರ್ತೀವಿ. ಅಂತ ಹುಡುಗರು ಎಕ್ದಮ್ ನೌಕರಿ ಬಂದು ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಎಲ್ಲೋ ಹೋಗ್ಬಿಡ್ತಾರೆ. ಅವರು ನಮಗೆ ಭೇಟಿ ಆಗೋದಿಲ್ಲ. ನಾವು ಸಾಯೋ ಟೈಮಿಂಗ್ ಸಹಿತ ಒಂದು ಕಾಲ್ ಮಾಡೋದಿಲ್ಲ, ಫೋನ್ ಮಾಡೋದಿಲ್ಲ. ಒಬ್ರಿಗೊಬ್ರು ಭೇಟಿ ಇಲ್ಲ, ಮಾತಿಲ್ಲ, ಕತಿಲ್ಲ. ತಮ್ಮ ಜೀವನದಲ್ಲಿ ವ್ಯಸ್ತ ಇರ್ತಾರೆ. ಅವರಿಗೆ ವಿಚಾರ ಕೂಡ ತಿಳಿದಿಲ್ಲ. ನಮ್ಮ ವಿಚಾರ, ಈ ಆತ್ಮೀಯತಾ, ಈ ಪ್ರೇಮ, ಅಂತಃಕರಣ, ಇದು ಒಬ್ರಿಗೊಬ್ರಿಗೆ ಭೇಟಿ ಆಗ್ಬೇಕು, ಕೂಡಬೇಕು, ಮಾತಾಡಬೇಕು, ಇವೆಲ್ಲ ಅವ್ರ ಔಟ್ಡೇಟೆಡ್ ವಿಚಾರಗಳು. ಏನು ಹಳೆ ವಿಚಾರ, ಏನು ಭೇಟಿ ಆಗೋದು, ಏನು ಮಾತಾಡೋದಿರ್ತದೆ, ಈ ರೀತಿ ಅವರು ಆನ್ಸರ್ ಮಾಡ್ತಕ್ಕಂಥಷ್ಟು ಮಟ್ಟಿಗೆ ಇರ್ತಾರೆ. ಅವರಿಗೆ ಈ ವಿಷಯ, ಈ ನಮ್ಮ ಭಾವನೆ ತಿಳಿಬೇಕಂದ್ರೆ ಅವರು ನಮ್ಮಂಗ ಮುದುಕರಾಗಬೇಕು, ಅಥವಾ ಸಾವು ಸನಿಪ್ ಬರಬೇಕು, ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಬೇಕು, ಜೀವನ ಅಂದ್ರೆ ಏನು ಅಂತ ತಿಳಿಬೇಕು. ಅವಾಗ ಅವರಿಗೆ ಆ ವಿಚಾರ ಬರ್ತದೆ. ಅಲ್ಲಿವರೆಗೆ ಆ ವಿಚಾರ ಬರೋದಿಲ್ಲ. ಅಲ್ಲಿವರೆಗೆ ಹಣ, ಐಶ್ವರ್ಯ, ಯೌವನ, ಅಹಂಕಾರ, ದುಡ್ಡು ಇದೆಲ್ಲ ಮೈತುಂಬಿ ಬಂದುಬಿಟ್ಟಿರ್ತದೆ. ಈ ರೀತಿ ಆಗ್ಬಾರ್ದು. ಹಿಂದಿ ಒಳಗೊಂದು ಹಳೆ ಸಿನಿಮಾದೊಂದು ಹಾಡದ ರಾಜೇಶ್ ಖನ್ನಾ ಅದರಲ್ಲಿ ಪಾತ್ರ ಮಾಡಿದ್ದಾರೆ. ಬಹಳ ಸುಂದರವಾದಂಥ ಹಾಡು.
पतझड़ में जो फूल मुरझा जाते हैं वो बहारों के आने से खिलते नहीं। एक बार जिंदगी में जो आदमी चले जाते हैं वो हजारों के आने से मिलते नहीं। अंदर ಗ್ರೀಷ್ಮ ಋತುದಲ್ಲಿ ಬಿದ್ದಂತ ಹೂವು, ಬಾಡಿ ಬಿದ್ದಂತ ಹೂವು ವಸಂತ ಋತುಗಳಲ್ಲಿ ಹೂವು ಅರಳುತ್ತವ, ಬೇರೆ ಹೂವು ಅರಳುತ್ತವ, ಆ ತೆಳಗೆ ಬಿದ್ದ ಹೂವು ಅರಳೋದಿಲ್ಲ. ಆಯ್ತದ್ರದ್ದು ಅಷ್ಟೇ, ಮುಗಿದು ಹೋಯ್ತು ಅದ್ರದ್ದು ಆವಿಷ್ಯ. ಒಬ್ಬ ಮನುಷ್ಯ ಈ ಲೋಕದಿಂದ ಹೋಗಿಬಿಟ್ಟ, ಮತ್ತೆ ಸಾವಿರಾರು ಜನರು ಹುಟ್ಟುತ್ತಾರ, ಹೊಸ ಹೊಸ ಜನರು ಬರ್ತಾರ, ಮಕ್ಕಳು ಬರ್ತಾರ, ನೋಡಿದ್ರೆ ಆನಂದ ಆಗ್ತದೆ. ಆದ್ರೆ ಯಾವ ವ್ಯಕ್ತಿ ಹೋದ ಆ ವ್ಯಕ್ತಿ ಮತ್ತೆ ಕಾಣಿಸೋದಿಲ್ಲ. ಆ ಶರೀರ, ಸ್ಟ್ರಕ್ಚರು, ಅವ್ರದ್ದು ಅವ್ರದ್ದು ಮುಖ, ಅವ್ರದ್ದು ಶರೀರ ನಮಗೆ ಮತ್ತೆ ಕಾಣಿಸೋದೇ ಇಲ್ಲ. ಸಾವಿರಾರು ಹೊಸ ಜನರು ಬರ್ತಾರ, ಆದ್ರೆ ಹೋದಂತ ವ್ಯಕ್ತಿ ನಮಗೆ ಕಾಣಿಸೋದಿಲ್ಲ. ಕಾರಣ ಎಲ್ಲಿವರೆಗೆ ಇರ್ತೀವೋ, ಎಲ್ಲಿವರೆಗೆ ಉಸಿರದೋ, ಎಲ್ಲಿವರೆಗೆ ಜೀವಂತ ಇದ್ದೀವೋ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು, ಬಂಧು ಬಳಗ, ನಿಮಗೆ ಪ್ರೇಮ ಮಾಡಿದವರು, ಸಣ್ಣಂದ್ರಲ್ಲಿ ನಿಮ್ಮ ಎತ್ತಿ ಆಡಿಸಿದವರು ಅಂಥವ್ರು ಇದ್ರೆ ಅವ್ರ ಹತ್ರ ಹೋಗ್ರಿ, ಒಂದು 10 ನಿಮಿಷ ಕೂಡ್ರಿ, ಮಾತಾಡಿಸ್ರಿ, ಎಷ್ಟು ಆನಂದ ಪಡ್ತಾರೆ ನೋಡ್ರಿ. ಸುಮ್ಮನೆ ಅವ್ರ ಬಗಲ ಹೋಗಿ ಕೂತ ಅಂಕಲ್ ಹೇಗಿದ್ದೀರಿ ಅಂತ ಹೇಳ್ರಿ, ಒಂದು ಕಾಲ್ ಮಾಡ್ರಿ. ಅಮೆರಿಕದ್ಲಿಂದ ಈ ವಾಟ್ಸಪ್ ಕಾಲ್ಸ್ ಫ್ರೀ ಅವ. ಒಂದು ಕಾಲ್ ಅಮೆರಿಕದ್ಲಿಂದ ನಿಮಗೆ ಯಾವಾಗ ವ್ಯಸ್ತ ಜೀವನದಲ್ಲಿ ಸ್ವಲ್ಪ ಟೈಮ್ ತಕೊಂಡು, ಪುರುಸೊತ್ತಿಲ್ಲ, ಬಿಜಿ ಲೈಫ್, ಈ ಪುರುಸೊತ್ತಿಲ್ಲ ಇದಕ್ಕೆ ಡಿಕ್ಷನರಿಯಲ್ಲಿ ಅರ್ಥ ಮನಸ್ಸಿಲ್ಲ. ಪುರುಸೊತ್ತಿಲ್ಲ ಅಂದ್ರೆ ಏನು? ಮನಸ್ಸಿಲ್ಲ ಅಂತ ಲೆಕ್ಕ. ಡಿಕ್ಷನರಿಯಲ್ಲಿ ಅದ್ರ ಅರ್ಥ ಅದೇ. ಎಲ್ಲ ಕೆಲಸಗಳಿಗೆ ಪುರುಸೊತ್ತಿರ್ತದ. ಯಾರೋ ವೃದ್ಧರು ನಿಮ್ಮವರಿಗೆ ಮಾತಾಡ್ಲಿಕ್ಕೆ ಪುರುಸೊತ್ತಿಲ್ಲ ಅಂಬುದು ಇದು ನಮಗೆ ಸಮಯ ಇಲ್ಲ ಅಂತ ಹೇಳಿ ಈ ರೀತಿ ಆಗ್ಬಾರ್ದು. ಜೀವನ ಅಂತಂದ್ರೆ ಕೇವಲ ಹಣ ಮಾಡೋದು, ಗಳಿಸೋದು, ಅಮೆರಿಕಕ್ಕೆ ಹೋಗೋದು, ಇಲ್ಲೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟೋದು